ಟು ಬ್ಯಾಕ್ ಎನ್ ಟಿ ಕನ್ನಡ ಲಾಗ್ಸ್. ನಮಸ್ತೆ ಎಲ್ಲರಿಗೂ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮಕ್ಕಳಿಗೆ ಆಟ ಶುರುವಾಗುತ್ತೆ. ಅವ್ರು ಆಟ ಆಡ್ತಾ ಇರಲಿ, ಅವ್ರಿಗೆ ಹಾಲು ಕಾಯಿಸ್ಕೊಟ್ಬಿಡೋಣ ಅಂದ್ಬಿಟ್ಟು ಅವ್ರಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ನಾನೇ ಮಾಡಿರೋ ಹೋಮ್ ಮೇಡ್ ಬಾದಾಮಿ ಪೌಡ್ರನ್ನ ಮಿಕ್ಸ್ ಮಾಡಿಕೊಟ್ಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ, ಏನೆಲ್ಲ ಹಾಕಿದ್ದೀನಿ ಅಂತನ. ಹಾಗೆ ಅವ್ರಿಗೆ ಜೊತೆಗೆ ಬಿಸ್ಕೆಟ್ನು ಕೂಡ ಕೊಟ್ಬಿಟ್ಟು ಸ್ವಲ್ಪ ನೆನ್ನೆ ಕಡಲೆಕಾಯಿ ತೊಗೊಂಬಂದಿದ್ರು ನಮ್ಮ ಯಜಮಾನ್ರು, ಅದನ್ನು ಬೇಯಿಸಿದ್ದೆ. ಸ್ವಲ್ಪ ಇತ್ತಲ್ಲ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಕಡಲೆಕಾಯಿ ತಿನ್ಕೊಂಡು ಬೆಳಗ್ಗೆ ತಿಂಡಿಗೆ ಮೆಂತ್ಯ ಪಲಾವ್ ಮಾಡ್ಕೊಂಡಿದ್ದೆ. ನಮ್ಮ ಯಜಮಾನ್ರು ಬೆಳಗ್ಗೆ ಬೇಗನೆ ಡ್ಯೂಟಿಗೆ ಹೋಗಿದ್ರು. ನನ್ನ ಮಕ್ಕಳು ನಾನು 3 ಜನ ಇರೋದ್ರಿಂದ ಒಂದು ಲೋಟ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೆ. ಒಂದು ಮಿಕ್ಸರ್ ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, 3 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಹಾಗೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಪಲಾವ್ ಐಟಮ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು, ಮೆಂತ್ಯ ಸೊಪ್ಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು, ಟೊಮೊಟೊ ಹಣ್ಣು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು, ಸ್ವಲ್ಪ ಮೇಲ್ಗಡೆ ಕಸ್ತೂರಿ ಮೇಥಿ ಹಾಕ್ಕೊಂಡು ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ಒಂದು ಲೋಟ ಅಕ್ಕಿ ಹಾಕ್ಕೊಂಡು, ಮಿಕ್ಸರ್ ಜಾರ್ ತೊಳೆದಿರೋ ನೀರನ್ನು ಕೂಡ ಸೇರಿಸ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ವಿಸಲ್ ಕೂಗಿಸಿದ್ರೆ ಆಯಿತು, ನಮ್ಮ ಮೆಂತ್ಯ ಪಲಾವ್ ರೆಡಿ ಆಗುತ್ತೆ. ಮೆಂತ್ಯ ಪಲಾವ್ಗೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ಮೊಸರು ಬಜ್ಜಿಗೆ ಆನಿಯನ್ನು, ಟೊಮೊಟೊ, ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ನಮ್ಮ ಮಕ್ಕಳು ಮೆಣಸಿನ್ಕಾಯಿ ಹಾಕಿದ್ರೆ ತಿನ್ನಲ್ಲ ಅಂದ್ಕೊಂಡು ನೋಡಿ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅವ್ರು ಎತ್ಕೊಂಡು ಡಿಸೈನ್ ಆಗಿದ್ದರೆ, ನೋಡೋಕೆ ಕಲರ್ಫುಲ್ ಆಗಿದ್ದರೆ ಮಕ್ಕಳು ತಿಂತಾರಲ್ಲ ಅಂದ್ಬಿಟ್ಟು. ಹಾಗೆ ಮೊಸರು ಬಜ್ಜಿಗೆ ಸ್ವಲ್ಪ ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಗ್ಗರಣೆನೂ ಮಾಡಿಕೊಂಡೆ. ಹಾಗೆ ಕಲರ್ಫುಲ್ ಆಗಿರೋ ಮೊಸರು ಬಜ್ಜಿನೂ ಕೂಡ ರೆಡಿ ಆಯಿತು. ನೋಡಿ, ನಮ್ಮ ಮೆಂತ್ಯ ಪಲಾವ್ ಎಷ್ಟು ಸೂಪರಾಗಿ ಬಂದಿದೆ ಅಂತನ. ಬಿಸಿ ಬಿಸಿ ಮೆಂತ್ಯ ಪಲಾವ್ನ ನಮ್ಮ ಮಕ್ಕಳು ನಾನು 3 ಜನನೂ ತಿನ್ಕೊಂಡು, ಇವಾಗ ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ನಮ್ಮ ಮನೇಲಿ ಮಾವಿನ ಹಣ್ಣಿನ ಮೇಳ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ತಂಗಿಗೆ ಹುಷಾರಿರಲಿಲ್ಲ, ಗಂಜಿ ಮಾಡಿಕೊಂಡು ಹುಣಸೆಹಣ್ಣು ಲಡ್ಡು ಮಾಡ್ಕೊಂಬ ಅಂತ ಹೇಳಿದ್ಲು. ನೀವು ಏನಂತ ಕರಿತೀರ ಗೊತ್ತಿಲ್ಲ ಇದನ್ನು. ಅವಳಿಗೆ ಲಡ್ಡು ಮಾಡಿಕೊಟ್ಬಿಟ್ಟು ನಮ್ಮ ಯಜಮಾನ್ರು ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ಹಲಸಿನ ಹಣ್ಣು ತಗೊಂಡು ಬಂದಿದ್ದರು. ಅದೇ ಸೀಡಿತ್ತಲ್ಲ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಬೇಳೆ ಹಾಕ್ಬಿಟ್ಟು ತಿಳಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ತಿಳಿ ಸಾಂಬಾರು ಮಾಡ್ಕೊಂಡಿದ್ದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ತಿಳಿ ಸಾಂಬಾರು ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಹಾಗೆ ಮಧ್ಯಾಹ್ನ ನಮ್ಮ ಮಕ್ಕಳು ಆಟ ಆಡ್ತೀವಿ ಅಂದ್ಬಿಟ್ಟು ನೋಡಿ ಯಾವ ಥರ ಮಾಡಿದ್ದಾರೆ ನಮ್ಮ ಮನೇನ. ಮತ್ತೆ ಎತ್ತಿಕ್ತೀನಿ, ಅವ್ರು ಚೆಲ್ಕೊತಾರೆ. ಅದಕ್ಕೆ ಎತ್ತಿಕ್ಕಕ್ಕೆ ಹೋಗಲಿಲ್ಲ. ನೋಡಿ, ನಮ್ಮ ಸಿಲ್ಕಿಮ್ಮ ಅಡುಗೆ ಮಾಡ್ತಾ ಇದ್ದಾರಂತೆ. ಹಾಗೆ ಈವ್ನಿಂಗು ತಣ್ಣಗಿರೋ ಗಾಳಿ ಬೀಸ್ತಿರೋದ್ರಿಂದ ನಮ್ಮ ಮಕ್ಕಳು ಹೊರಗಡೆ ಕೂತ್ಕೊಳ್ಳಿ ಅಂದ್ಬಿಟ್ಟು ಒಂದು ಟಾರ್ಪಲ್ ಹಾಕಿ ಕಲರ್ಸ್ ಕೊಟ್ಟಿದ್ದೆ. ನಮ್ಮ ಕ್ಯೂಟಿಮ್ಮ ನೋಡಿ ಯಾವ ಥರ ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ. ನಾನಂತೆ ಅದು. ಮತ್ತು ಅವ್ರ ಡ್ಯಾಡಿನ ಬಿಡ್ತಾ ಇದ್ದಾರೆ. ಅವ್ರ ಡ್ಯಾಡಿ ಕೂತ್ಕೊಂಡಿದ್ರಲ್ಲ ಅದನ್ನು ನೋಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ಇದು ನಮ್ಮ ಫ್ಯಾಮಿಲಿ ಮಮ್ಮಿ ಅಂತ ತೋರಿಸ್ತಾ ಇದ್ರು. ಹಾಗೆ ರಾತ್ರಿ ಅಡುಗೆಗೆ ಬೇಳೆ ಬೇಯಿಸ್ಕೊಂಡಿದ್ನಲ್ಲ, ಸಬ್ಸಿಗೆ ಸೊಪ್ಪಿತ್ತು, ಸಪ್ಪೆ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಪಲ್ಯನೂ ಕೂಡ ಆಗುತ್ತೆ ಅಂತನ. ಹಾಗೆ ನಮ್ಮ ಮಕ್ಕಳಿಗೆ ಸಪ್ಪೆ ಸಾಂಬಾರು ಅಂದ್ರೇ ತುಂಬಾ ಇಷ್ಟ. ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮೂ ತಿಂತಾರೆ. ನಮಗೆ ಮಧ್ಯಾಹ್ನದ ಸಾಂಬಾರೇ ಇತ್ತಲ್ಲ, ನಮ್ಮ ಮಕ್ಕಳಿಗೋಸ್ಕರ ಮಾಡ್ಕೊತಾ ಇದ್ದೀನಿ ಸಪ್ಪೆ ಸಾಂಬಾರನ್ನ. ನಮ್ಮ ಕಡೆ ಸಪ್ಪೆ ಸಾಂಬಾರು ಅಂತಾರೆ, ನೀವೇನಂತೀರ ಗೊತ್ತಿಲ್ಲ. ಹಾಗೆ ಸೊಪ್ಪು ಕಾಳು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಬಸ್ಕೊಂಡು ಪಲ್ಯ ಮಾಡ್ಕೊತಾ ಇದ್ದೀನಿ ನೋಡಿ. ನಮ್ಮ ಮಕ್ಕಳಿಗೆ ಊಟ ಮಾಡಿಸ್ಬಿಟ್ಟು ಇವತ್ತೊಂದು ಡೇ ಇಷ್ಟ ಆಗಿತ್ತು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿಯಿಂದ ಅಡುಗೆ ಮಾಡಿ ಖುಷಿ ಆಗ್ತೀನಿ. ಜೈ ಶ್ರೀರಾಮ್.